ಹ್ಯಾವ್ ಫನ್, ಮಸ್ತಿಯಾಗಿ ಮಾಡೋದು. ನಾನಿವಾಗ ನೀವು ಈ ಚಿಕ್ಕ ವಯಸ್ಸಲ್ಲಿ ಬರಿತಿದ್ವಿ ನಾವು ಕನ್ನಡದಲ್ಲಿ, ಇದೊಂದು ಇಂಪಾರ್ಟೆಂಟ್ ಮೇನ್ ಆಗಿತ್ತು, 3rd ಮೇನೋ 4th ಮೇನೋ ಗುಂಪಿಗೆ ಸೇರೋದು ಪದ ಅಂತ. ಸೊ ನಾನಿವಾಗ ಒಂದಿಷ್ಟು ಪದಗಳು ಹೇಳ್ತೀನಿ, ಆ ಗುಂಪಿಗೆ ಸೇರೋದು ಪದ ಯಾವುದು ಅಂತ ನೀವು ಹೇಳಿ, ಯಾಕೆ ಅದು ಆ ಗುಂಪಿಗೆ ಸೇರಲ್ಲ ಅಂತ ಹೇಳ್ಬೇಕು. ಯಾವುದು ಕಾಂಟ್ರವರ್ಷಿಯಲ್ ರೌಂಡ್ ಅನ್ಸುತ್ತೆ. ನನ್ನ ಮಗ ಸುತ್ತಿ ಬಳಸಿ ಎಲ್ಲಿಗೆ ಬರ್ತಾವನೆ ಅಂತ ನಂಗೆ ಗೊತ್ತು. ನಾನೇನಂದ ಹೇಳಿ ಈ ರೌಂಡ್ ಹೆಸರು ಫನ್ ಅಂಡ್ ಮಸ್ತಿ ಅಷ್ಟೇ. ಎಲ್ಲ ಆಡಿಯನ್ಸ್ ಕೂಡ ಫನ್ ಅಂಡ್ ಮಸ್ತಿ. ಆ್ಯಂಡ್ ನೀವು ಯಾರು ಹೇಳಿ, ನೀವು ಆ್ಯಕ್ಟಿಂಗ್ ಫೀಲ್ಡಿಗೆ ಈಗ ಕೆಲಸ ಮಾಡ್ತಿರೋರಲ್ಲ, ಸ್ವಲ್ಪ ನಾವು ಅದೇ ಥರದ್ದು ಇಟ್ಟಿರೋದು. ಓಕೆ, ಸಂಪತ್ತಿಗೆ ಸವಾಲ್, ಬಂಧನ, ಮಯೂರ, ಹೊಸ ಬೆಳಕು. ಸಂಪತ್ತಿಗೆ ಸವಾಲ್, ಮಯೂರ, ಬಂಧನ, ಹೊಸ ಬೆಳಕು. ಬಂಧನ. ಹೆಂಗಿದೆ ಓಪನಿಂಗ್ ಥ್ರಿಲ್ಲು? ವಿಷ್ಣುವರ್ಧನ್ ಸರ್, ಮಿಕ್ಕಿದೆಲ್ಲ ರಾಜ್ಕುಮಾರ್ ಸರ್. ಅಷ್ಟೇ. ಫನ್ ಅಂಡ್ ಮಸ್ತಿ. ಫನ್ ಅಂಡ್ ಮಸ್ತಿನೇ, ಬಟ್ ಎಲ್ಲ ಗೊತ್ತಿರಲ್ಲ ನನಗೆ. ಅಮೃತಧಾರೆ. ಅಮೃತಧಾರೆ. ಯಾಕೆ? ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬ್ರದರ್. ಧ್ಯಾನ್. ಸೊ ಅವ್ರದ್ದು, ಇನ್ನು ಮಿಕ್ಕಿದೆಲ್ಲ ಗಣೇಶ್ ಸರ್. ಅಧ್ಯಕ್ಷ, ಕಾಂತಾರ, ಅಧ್ಯಕ್ಷ. ಎಸ್, ಯು ಆರ್ ರೈಟ್. ನೋಡಿ ನೀವು ಎಷ್ಟು ಟೆನ್ಷನ್ ಮಾಡ್ತೀವಿ, ನೋಡಿ ಇಷ್ಟು ರಿಲ್ಯಾಕ್ಸ್ಡ್ ಆಗಿ ಆನ್ಸರ್ ಮಾಡ್ತಾ ಇದ್ದೀರಾ ನೀವು. कौन है ये लोग? कहाँ से आते हैं? ಈ ತರ ಯಾವ್ದಾದ್ರು ಟಾಸ್ಕ್ ಆಡಿದೀರಾ? ಈ ತರ ಆಡಿದೀವಿ ಆಕ್ಚುಲಿ. ನಾವೇ ಕೂತ್ಕೊಂಡು ಆಟ ಆಡ್ತಿದ್ವಿ. ಬಿಗ್ ಬಾಸ್ ಕೊಡ್ತಿರ್ಲಿಲ್ಲ, ಇಷ್ಟು ಈಸಿಯಾಗೆಲ್ಲ ಕೊಟ್ಟಿಲ್ಲ ಬಿಗ್ ಬಾಸ್. ಓಕೆ, ಜಾತ ಪ್ರಹ್ಲಾದ, ರಾಜ್ಕುಮಾರ. ಭಕ್ತ ಪ್ರಹ್ಲಾದ. ಯಾಕೆ? ಪುನೀತ್ ರಾಜ್ಕುಮಾರ್ ಸರ್, ಡಾಕ್ಟರ್ ರಾಜ್ಕುಮಾರ್ ಸರ್. ಇದು ಮಿಕ್ಕಿದ್ರಲ್ಲೂ ಪುನೀತ್ ರಾಜ್ಕುಮಾರ್ ಸರ್ ಇದಾರೆ, ಬಟ್ ಅವ್ರು ಚಿಕ್ಕವ್ರೆ ಅವಾಗ. ಈಗ ಸ್ವಾತಿ ಮತ್ತು ಕೆಂಪೇಗೌಡ. ಈಗ ನಾವು ಸರ್. ಯಾಕೆ? ಕನ್ನಡ, ತೆಲುಗು. ಮಾಸ್ಟರ್ ಪೀಸ್, ಉಪಾಧ್ಯಕ್ಷ. ಉಪಾಧ್ಯಕ್ಷ ಯಶ್ ಸರ್, ಚಿಕ್ಕಣ್ಣ. ಎಸ್. ಗೀತಾ, ಮನಸಾರೆ, ನೋಡಿ ಸ್ವಾಮಿ ನಾವಿರೋದು ಹೀಗೆ, ಆಟೋ ರಾಜ. ಗೊತ್ತಾಗ್ತಿಲ್ಲ. ಕಮ್ ಆನ್ ಕಾವ್ಯ. ಗೀತಾ. समझ रहे हो आप? समझ रहे हो? ಮನಸಾರೆ ಯಾರ್ದು? ಆಟೋ ರಾಜ. ಮತ್ತೆ ಇನ್ನೊಂದು ನೋಡಿ ಸ್ವಾಮಿ ನಾವಿರೋದೇ ಹೀಗೆ. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಅಲ್ಲಿ ಕ್ವಶನ್ ಮಾರ್ಕ್ ಹಾಕ್ಬಿಟ್ಟು ಹಂಗೆಲ್ಲ ಬ್ಲಾಂಕ್ ಬಿಟ್ ಬರಬಾರ್ದು ಕ್ವಶನ್ ಪೇಪರ್ನಲ್ಲಿ, ಆನ್ಸರ್ ಪೇಪರ್. ದಿಗಂತ್ ಅವ್ರದ, ಗಣೇಶ್ ಅವ್ರದ ಗೊತ್ತಾಗ್ತಿಲ್ಲ ಕರೆಕ್ಟಾಗಿ. ಶಂಕರ್ ನಾಗ್ ಸರ್ ಮೂವೀಸ್. ನೆಕ್ಸ್ಟ್, ಹೊಂಬಿಸಿಲು, ಮುತ್ತಿನ ಹಾರ, ಆಪ್ತಮಿತ್ರ, ಪ್ರೇಮಲೋಕ. ಹೊಂಬಿಸಿಲು, ಮುತ್ತಿನ ಹಾರ, ಆಪ್ತಮಿತ್ರ, ಪ್ರೇಮಲೋಕ. ಅನ್ಸುತ್ತೆ. ಕರೆಕ್ಟ್. ಅದೆಲ್ಲ ಬಾಕಿ ಫಿಲ್ಮ್ಸ್ ಎಲ್ಲ. ಎಸ್. ಕಿರಿಕ್ ಪಾರ್ಟಿ, 777, ಚಾರ್ಲಿ, ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ, ಭರ್ಜರಿ. ನೊಂದಿದ್ದೇನೆ. ಯಾಕೆ? ರಕ್ಷಿತ್ ಶೆಟ್ಟಿ ಸರ್, ಧ್ರುವ ಸರ್ಜಾ ಸರ್. ಧ್ರುವ ಸರ್ಜಾ ಸರ್, ನೀವು ಇಷ್ಟು ಚೆನ್ನಾಗಿ ಟಾಸ್ಕ್ ಆಡಿದಕ್ಕೆ ನಮ್ಮ ಕಡೆಯಿಂದಲ್ಲ, ಭರ್ಜರಿ ಬಜೆಟ್ನ ನೀವು ಯಾರ ಹತ್ರನೂ ಹಂಚ್ಕೊಳಂಗಿಲ್ಲ, ನೀವು ಒಬ್ಬರೇ ಎಂಜಾಯ್ ಮಾಡ್ಬೇಕು. ನಾವು ಚೀಟ್ ಮಾಡೋದ್ರಲ್ಲಿ ಎತ್ತಿದ್ಕೆ ಗೊತ್ತಲ್ಲ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಕದ್ದು ಮುಚ್ಚಿ ಎಲ್ಲ ತುಂಬಾ ಮಾಡಿದೀವಿ. ಲಕ್ಸುರಿ ಬಜೆಟಿಗೆ ವೇಟೇ ಮಾಡಿಲ್ಲ. ಲಕ್ಸುರಿ ಏನ್ ಬಂದ್ರೆ ನಾನು ತಿಂತಿದ್ ವೆಜ್, ಅವ್ರು ಕತ್ಕೊಂಡು ತಿನ್ಬಿಡೋರು. ಇನ್ನೇನ್ ತಿಂತಾ ಇದೆ ಲಕ್ಸುರಿ ಎಲ್ಲ. ಇಲ್ಲಿ ನಾವ್ ಆತರ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಒಂದ್ ಶಾಟ್, ಮಧ್ಯಾಹ್ನದಿಂದ ಸಾಯಂಕಾಲದವರೆಗೂ ಒಂದ್ ಶಾಟ್, ಸಾಯಂಕಾಲದಿಂದ ರಾತ್ರಿವರೆಗೂ ಇನ್ನೊಂದ್ ಶಾಟ್ ಮಾಡಲ್ಲ. ಇದನ್ನ ನೀವು ಒಬ್ಬರೇ ಎಂಜಾಯ್ ಮಾಡ್ಬೇಕು, ಇದು ನಿಮಗೆ ಅಂತಾನೆ ಇರತ್ತೆ. ಅಂದ್ರೆ ಜೊತೆಲಿರೋರು ಕತ್ಕೊಂಡು ತಿಂದ್ರೆ ನಾನು ಏನು ಮಾಡಕ್. But thank you so much. I hope so you had fun. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.